ದೇವರಿಗೆ ನಾನು ಜಾಂಬೋಟಿಗೆ ಹೊಂಟಿದ್ದೆ. ನನಗೊಬ್ರು ಫೋನ್ ಮಾಡಿದ್ರು, ಏನಂತಾರೆ ಇಲ್ಲೊಂದು ರೇಷನ್ ಅಕ್ಕಿ ಮೊದಲಿಂದ ಮಾರ್ತಿದ್ದಾರೆ ಅಂತ. ಈಗ ಲಾಸ್ಟ್ ಟೈಮ್ 7 ತಿಂಗಳ ಹಿಂದೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇವರಿಗೆ. ಅಂದ್ರೆ ಲಾಸ್ಟ್ ಟೈಮ್ ಹುಂಚಾಟಿಯಲ್ಲಿ ಅವ್ರು ಗುಡಾವಣೆ ಮಾಡಿದ್ರಿ. ಅಲ್ಲಿ ಲಾಸ್ಟ್ ಟೈಮ್ ಅವ್ರು ವಾರ್ನಿಂಗ್ ಕೊಟ್ಟು ಅವ್ರ ಸಂಬಂಧಪಟ್ಟ ಇಲಾಖೆ ಕರೆಸಿ ಅವ್ರನ್ನೆಲ್ಲ ಇದು ಮಾಡಿದಿಲ್ರಿ. ಅವರು ಅವಾಗಲೇ ಇರ್ಲಿ ಬಿಡುತ್ತೆ, ಅವ್ರೇನೋ ಇಲಾಖೆದವ್ರೇನೋ ಮಾತಾಡ್ಕೊಂಡ್ ಬಿಟ್ಟಿದ್ರಿ. ಆನಂತರ ಇವತ್ ನಾವು ಹೋಗೋತ್ತೆ ನಾನು ಹುಡುಗ ಕಾಲ್ ಮಾಡ್ತೇನೆ, ಅಣ್ಣ ಮತ್ತೆ ರೇಷನ್ ಅಕ್ಕಿ ಮತ್ತೆ ಇವ್ರ ಮಾರಾಕ್ ಸ್ಟಾರ್ಟ್ ಮಾಡಿದಾರ ಅಂತ ಕೇಳಿ. ನಾ ಬಂದ್ ಅವ್ರ ರಿಕ್ಷಾ ತುಂಬಾಕ್ತಿದ್ರಿ. ಅವ್ರು ನಾ ಕೇಳಿನ್ರಿ, ಆ ಹುಡುಗರು ಡ್ರೈವರ್ನ ಕೇಳಿದ್ರೆ ಏನ್ ಮಾಡಾಕ್ತಿರಪ್ಪ ಅಂತ ಕೇಳಿ. ಇಲ್ಲ ನಾ ಮತ್ತೆ ನನಗೆ 800 ರೂಪಾಯಿ ಬಡಿಗೆ ಕೊಡ್ತೀನಿ ಅಂತ ನಾ ಬಂದಿದ್ದೆ. ಏನ್ ಮಾಡಾಕ್ತೀನಿ ಅಂತ ಹೇಳಿ. ಇಲ್ಲ ನಾ ಮತ್ತೆ ಅಕ್ಕಿ ಒಯ್ಯಾಕ್ತೀನಿ, ನಾ ಇಲ್ಲಿಂದ ಮತ್ತೆಲ್ಲೋ ಬೆಳಗಾವಿಗೆ ಒಯ್ಬೇಕು ಅಂತ ಹೇಳಿದಾರು ಅಂತ ಹೇಳಿದಾರೆ. ಯಾವ ಅಕ್ಕಿ ತೋರ್ಸ್ಬಾ ಅಂತ ಅಂದ್ ಒಳ್ಳೇದ್ರಲ್ಲ, ನಮ್ಮ ಬಡವರಿಗೆ ನಮ್ BPL ಕಾರ್ಡ್ APL ಕಾರ್ಡ್ ಇರೋವರೆಗೆ ಇದ್ರಲ್ಲ, ಇದು ಅಕ್ಕಿ ನಮ್ಮ ಒಬ್ಬರಿಗೆ 8 ರೂಪಾಯಿ ಕಿಲೋಲಿ ಇವ್ರ. ಅಂದ್ರೆ ನಮ್ಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐತಲ್ಲ, 1 ರೂಪಾಯಿ ಕಿಲೋಲಿ ಅವ್ರು ಮಾಡ್ತಾರೆ ನಮ್ಮ ಬಡವ್ರ ಹೊಟ್ಟೆ ತುಂಬಲಿ ಅಂತ ಹೇಳ್ರಿ. ಬಟ್ ಇವರು ಬೇರೆದವ್ರ ಕಡೆ 8 ರೂಪಾಯಿ ಕಿಲೋ ಇವ್ರು ತಗೊಂಡು ಅಕ್ಕಿನ ಅದನ್ನ ಪಾಲಿಶ್ ಮಾಡಿ 25 ರೂಪಾಯಿ ಕಿಲೋ ಇವ್ರು ಮಾರ್ತಿದ್ದಾರೆ. ನಾವು ಒಳಗೆ ಬಂದ್ ನೋಡಿದ ತಕ್ಷಣ ನನಗೆ ಹೇಳ್ತಾರ್ರಿ 2 ಲಕ್ಷ ರೂಪಾಯಿ ಕೊಡ್ತೀನಿ, ಮತ್ತೆ ಇಲ್ಲೇ ಕಾಂಪ್ರಮೈಸ್ ಮಾಡ್ನು, ನಾವೆಲ್ಲ ಪೊಲಿಟಿಷಿಯನ್ ಎಂಟ್ರಿ ಐತಿ ನಮ್ಗ, ಮತ್ತೇನು ಇಲ್ಲೇ ಮುಗಿಸೂನು ಅಂತ ಹೇಳಿದ್ರೆ. ನಾ ಬಂದ ತಕ್ಷಣ ಐತ್ಲ ಅವ್ರನ್ನ ಕೇಳಿನ್ರಿ, ಅವ್ರ 2 ಲಕ್ಷ ಕೊಡ್ತೀನಿ ಅಂತ ನಾ ಏನ್ ಮಾಡ್ರಿ, ನಾನೇನೋ 2 ಲಕ್ಷ ರೂಪಾಯಿ ಬೇಡಪ್ಪ, ನನಗೆ ವೆಹಿಕಲ್ ಬಿಸ್ನೆಸ್ ಗಳದಾವ, ನಾ ಮಾಡ್ಕೊಂತೀನಿ ಇಮಿಡಿಯೇಟ್ಲಿ ಐತ್ರಲ್ಲ. ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ್ರಿಗೆ ಕಾಲ್ ಮಾಡಿನ್ರಿ. ಯಾಕಂದ್ರೆ ನನ್ನ ಕಡೆ ನನ್ನ ಮೊಬೈಲ್ ಒಂದು ಡಿಸ್ಪ್ಲೇ ಹೋಗಿದ ಕಾರಣ ನನ್ನ ಕಡೆ ಯಾರ್ದು ನಂಬರ್ ಇರ್ಲಿಲ್ರಿ. ಆದ ಕಾರಣ ನಮ್ಮ ಮಂಜುನಾಥ್ ಗೌಡ್ರ, ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಮಂಜುನಾಥ್ ಗೌಡ್ರ ಕಾಲ್ ಮಾಡಿ ಮಿನಿಮಮ್ ಒಂದು 7 ಟನ್ ಇರ್ಬೋದ್ರಿ. ಅಂದ್ರೆ 7,000 ಕಿಲೋ ಇರ್ಬೋದ್ರಿ. ಮಿನಿಮಮ್ ಅಂದ್ರೆ ಒಂದು 300 ಚೀಲ ಇರ್ಬೋದನ್ರಿ. ತಿಂಗಳಾಯ್ತು ನೀವು ಹೇಳ್ತಿದ್ರಿ. ಲಾಸ್ಟ್ ಟೈಮ್ ಬಿಟ್ಟಿದ್ರಿ ಅವ್ರ. ಫುಡ್ ಇನ್ಸ್ಪೆಕ್ಟರ್ ಇಲ್ಲಿ ಲಾಸ್ಟ್ ಟೈಮ್ ನಾವು ಇನ್ಫಾರ್ಮೇಶನ್ ಮಾಡಿದ್ದೀವ್ರಿ, ಆ ತಕ್ಷಣ ಬಿಟ್ಟಿದ್ರಿ. ಬಿಟ್ಟಂದ್ರ ನಾವ್ ಈ ಕಡೆ ಬಂದಿರ್ಲಿಲ್ರಿ. ಆ ತಕ್ಷಣ ಇವತ್ತು ಸಡನ್ಲಿ ನಮ್ಗೊಂದು ಇನ್ಫಾರ್ಮೇಶನ್ ಬಂದ್ರಿ, ಇವ್ರು ಹಿಂಗ್ ಮಾಡಾಕ್ತಾರ ಅಂತ ಹೇಳ್ರಿ. ಬಂದ್ ನೋಡಿದ ತಕ್ಷಣ ನಾ ಕಡೆ ವಿಡಿಯೋ ಎಲ್ಲ ಬಂದ ತಕ್ಷಣ ಎಲ್ಲ ಏನೇನ್ ವಿಡಿಯೋ ಮಾಡಿ ನಾ ಕಡೆ ಎಲ್ಲ ಅದಾವ್ರಿ. ವಿಡಿಯೋ ಮಾಡಿದ ತಕ್ಷಣ ಆಕಿ ಶಿಕೂರಿ ಅವ್ರ ಚೀಲ ಇರ್ಬೋದು. ಇವ ಅಂದಾಜ್ ಒಂದು 2,200 ಚೀಲ ಇರ್ಬೋದ್ರಿ. ಎಲ್ಲ ರೇಷನ್ ಅಕ್ಕಿನ ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ ಯಾರಿಗಾರ ಇನ್ಫಾರ್ಮ್ ಮಾಡ್ಯಾರಿ? ಇನ್ನ ಯಾರಿಗೇನ್ ಮಾಡಿಲ್ರಿ. ನಾ ನಮ್ ಮೊಬೈಲ್ ಡಿಸ್ಪ್ಲೇ ಹೋದ ಕಾರಣ ಯಾರಿಗೂ ಮಾಡಿಲ್ರಿ. ಯಾರ ಮಾಲೀಕತ್ವ ಯಾರು ನಡೆಸ್ತಾರ ಇದನ್ನ ನಮ್ಮ ಸಂಜಯ್ ಭೋಸ್ಲೆ ಅಂತ ಹೇಳ್ಯಾರ್ರಿ. ಕೇಳಿದ ತಕ್ಷಣ ನಂಗೆ ಆಮಿಷ ಒಟ್ಟಾಕ್ತಾರ ಅವ್ರು. 2 ಲಕ್ಷ ಕೊಡ್ತೀನಿ, ಮತ್ತೆ ನಾವು ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ ನ ಎಂಟ್ರಿ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಹೇಳಿ ಸರ್ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ನೋಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು. ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜಾವನ್ನು ತಗೊಂಡು ಸದರಿ ಕಬ್ಜಾ ಆದ ಎಲ್ಲ ಪ್ರೊಸೆಸ್ ಮುಗಿದ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ. ಈಗ ಒಂದು ಈಗ ಅಂದಾಜು ಒಂದು 250 ಚೀಲ ಇದಾವೆ ಅಂದಾಜು ಸರ್. 100-150 ಚೀಲ ನಮ್ಗೆ ಕಂಡು ಬಂದೈತಿ. ಅದು ಇದನ್ನ ನಾವು ಈಗ ವಶಪಡಿಸ್ಕೊಂಡೇವೆ ಸರ್. ವಶಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ನಾವು ಮಾಡಿ. ಸರ್ ಈಗ ಪರಿಶೀಲನೆ ಮಾಡಿದ್ರಿ, ಏನೇನಿದಾವೆ ಸರ್ ಇಲ್ಲಿ, ಏನೇನ್ ನೋಡಿದ್ರಿ? ಇಲ್ಲಿ ಪಡಿತರ ಅಕ್ಕಿ ಇದ್ದಿದ್ದನ್ನ ಕಂಡು ಬಂದ್ ಸರ್. ಪಡಿತರ ಅಕ್ಕಿ ಐತಿ ಇಲ್ಲ, ಅದು ಪೊಲೀಸ್ ಸ್ಟೇಷನ್ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ. ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಬಂತು, ಹೆಂಗ್ ಸ್ಟಾಕ್ ಮಾಡಿದ್ರಿ, ಏನ್ ಮಾಡಿದ್ರಿ ಪೊಲೀಸ್ ತನಿಖೆ ಅಂತ ಅದ ನಮಗ್ ಮಾಹಿತಿ ಬರ್ತದೆ.